ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಮುದ್ದು ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ. ನಾನು ಕೂಡ ಹಾಗೆ ಚೆನ್ನಾಗಿದ್ದೀನಿ ಮಕ್ಕಳೇ. ಇವತ್ತು ನಾವೇನು ಮಾಡೋಣ, 8ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಪೂರಕ ಪಾಠ ಆಗಿರುವಂತಹ ಆಟೋ ರಿಕ್ಷಾದ ರಸಪ್ರಸಂಗಗಳು ಅನ್ನುವಂತಹ ಒಂದು ಪೂರಕ ಪಾಠವನ್ನು ನಾವೀಗ ಈ ಗದ್ಯವನ್ನು ಅಧ್ಯಯನವನ್ನು ಮಾಡೋಣ. ಇಲ್ಲಿ ಕವಿಗಳು ಏನದಲ್ಲ, ಅವರು ಆಗಿನ ಕಾಲದಲ್ಲಿ ಅನುಭವಿಸಿರುವಂತಹ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ನೋಡಿ. ಇವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು, ನಮ್ಮ ಕೈಯಲ್ಲಿ ಸೈಕಲ್ ಇರುತ್ತೆ, ಮೋಟ್ರ್ ಸೈಕಲ್ ಇರುತ್ತೆ, ಬೈಕ್ ಇರುತ್ತೆ, ಅಥವಾ ಕಾರ್ ಗಾಡಿ ಇರುತ್ತೆ ನೋಡಿ. ನಮ್ಮ ಕಡೆ ಮನೆಯಲ್ಲಿ ಎಷ್ಟು ಜನ ಸದಸ್ಯರದಲ್ಲ ಅಷ್ಟು ಒಂದೊಂದು ಜನ ಒಬ್ಬೊಬ್ರಿಗೂ ಕೂಡ ಏನಾಗಿರುತ್ತೆ, ಒಂದೊಂದು ವೆಹಿಕಲ್ ಇದ್ದರೂ ಕೂಡ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ನಾವು ಬೇಸರ ಪಟ್ಕೊಳ್ತೀವಿ. ಇನ್ನು ಅಂದಿನ ಕಾಲದಲ್ಲಿ, ಹೌದಾ, ಆಗಿನ ಕಾಲದಲ್ಲಿ ಕವಿಗಳು ಅನುಭವಿಸಿರುವಂತಹ ಪರಿಸ್ಥಿತಿಗಳು ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ಅತ್ಯಂತ ಮನೋಜ್ಞವಾಗಿ ಮೂಡಿ ಬಂದಿದೆ. ಬನ್ನಿ ನೋಡೋಣ ಯಾವ ರೀತಿಯಾಗಿದೆ, ಕವಿಗಳು ಇಲ್ಲೇನು ಹೇಳ್ತಾರೆ. ಮೊದಲಿಗೆ ಕವಿ ಪರಿಚಯವನ್ನು ಮಾಡಿಕೊಂಡು ಆಮೇಲೆ ಪಾಠವನ್ನು ನೋಡೋಣ. ಪೂರಕ ಪಾಠ 5, ಆಟೋ ರಿಕ್ಷಾದ ರಸ ಪ್ರಸಂಗಗಳು. ಎಚ್ ನರಸಿಂಹಯ್ಯ ಕವಿಗಳು. ಕೃತಿಕಾರರ ಪರಿಚಯ. ಡಾಕ್ಟರ್ ಎಚ್.ಎನ್. ಎಂದೇ ಜನಪ್ರಿಯರಾದ ಹೊಸೂರು ನರಸಿಂಹಯ್ಯನವರು ಜೂನ್ 6, 1920 ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಒಂದು ಬಡ ಹಿಂದುಳಿದ ಕುಟುಂಬದಲ್ಲಿ ಜನಿಸಿದರು ನೋಡಿ. ಇವರನ್ನು ಡಾಕ್ಟರ್ ಎಚ್.ಎನ್. ಅಂತ ಹೇಳಿ ಕರೀತಾರೆ. ಯಾಕಪ್ಪ ಅಂದ್ರೆ ಹೊಸೂರು ನರಸಿಂಹಯ್ಯನವರನ್ನು ನಾವು ಶಾರ್ಟ್ದಾಗ ಏನಂತ ಕರಿತೀವಿ, ಡಾಕ್ಟರ್ ಎಚ್.ಎನ್. ಅಂಥೇಳಿ ಕರಿತೀವಿ. ಇವರು ಹುಟ್ಟಿದ್ದು ಜೂನ್ 6ನೇ ತಾರೀಕು 1920 ನಮ್ಮ ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಅನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರ. ಅದು ಇವರ ಕುಟುಂಬ ಹೆಂಗಿತ್ತಪ್ಪ ಅಂದ್ರೆ ತುಂಬ ಬಡತನದಿಂದ ಕೂಡಿರುವಂತಹ, ಬಡತನದಲ್ಲಿ ಬೆಳೆದಿರುವಂತಹ ಇವರಾಗಿದ್ದಾರೆ. ತಂದೆ ಹನುಮಂತಪ್ಪ, ತಾಯಿ ವೆಂಕಟಮ್ಮ ನೋಡಿ. ಹೊಸೂರು ನರಸಿಂಹಯ್ಯನವರ ತಂದೆ ಹೆಸರೇನು? ಹನುಮಂತಪ್ಪ. ತಾಯಿ ಹೆಸರು ವೆಂಕಟಮ್ಮ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಹೊಸೂರಿನಲ್ಲಿ ಮುಗಿಸಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರದ BSc ಮತ್ತು MSc ಪದವಿಗಳಲ್ಲಿ ಉನ್ನತ ದರ್ಜೆಯಲ್ಲಿ ತೇರ್ಗಡೆಯಾಗಿ ಬಸವನಗುಡಿ ಕಾಲೇಜಿನಲ್ಲಿ ಭೌತಶಾಸ್ತ್ರ ಅಧ್ಯಾಪಕರಾಗಿ ಹಾಗೂ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ನೋಡಿ. ಇವರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಹೊಸೂರಿನಲ್ಲಿ ಮುಗಿಸ್ತಾರೆ. ಹೌದಾ, ತಾವು ಹುಟ್ಟಿರುವಂತಹ ಊರಿನಲ್ಲಿ ಇವರು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಎಂಬ ವಿಷಯದಲ್ಲಿ BSc ಮತ್ತು MSc ಪದವಿಗಳನ್ನ ಪಡ್ಕೊಳ್ತಾರೆ. ಅದಾದಮೇಲೆ ಬಸವನಗುಡಿ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಅಧ್ಯಾಪಕರಾಗಿ ಹಾಗೂ ಪ್ರಾಧ್ಯಾಪಕರಾಗಿ ಇವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಬೆಂಗಳೂರಿನ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದರು. ಇವರು ಪದ್ಮಭೂಷಣ ಪ್ರಶಸ್ತಿ ಪಡೆದಿದ್ದಾರೆ ನೋಡಿ. ಬೆಂಗಳೂರಿನ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟಲ್ಲದೆ ಇವರು ಬಂದಿರುವಂಥ ಪ್ರಶಸ್ತಿ ಅಥವಾ ಪದ್ಮಭೂಷಣ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅನೇಕ ವೈಚಾರಿಕ ಲೇಖನಗಳನ್ನು ಬರೆದಿದ್ದಾರೆ ಮತ್ತು ತೆರೆದ ಮನ ಮತ್ತು ಹೋರಾಟದ ಹಾದಿ ಇವರ ಕೃತಿಗಳು ನೋಡಿ. ಇವರು ಅನೇಕ ವೈಚಾರಿಕವಾಗಿರುವಂತಹ ಲೇಖನಗಳನ್ನು ಬರೆದಿರುವಂತಹ ಇವರು ತೆರೆದ ಮನ ಮತ್ತು ಹೋರಾಟದ ಹಾದಿ ಇವರ ಕೃತಿಗಳಾಗಿವೆ ನೋಡಿ. ಮಕ್ಕಳೇ, ಪಾಠವನ್ನು ಪ್ರಾರಂಭ ಮಾಡೋಣ. 5, ಆಟೋ ರಿಕ್ಷಾದ ರಸ ಪ್ರಸಂಗಗಳು. ಎಚ್ ನರಸಿಂಹಯ್ಯ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವುದೇ ಒಂದು ಪ್ರಯಾಸದ ಕೆಲಸ ನೋಡಿ. ಬೆಂಗಳೂರು ಅಂತಹ ದೊಡ್ಡ ದೊಡ್ಡ ಸಿಟಿ ಅದು, ಹೌದಾ, ದೊಡ್ಡದಾದಂತಹ ನಗರ. ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು, ಹೌದಾ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವುದೇ ಒಂದು ಪ್ರಯಾಸದ ಕೆಲಸ ನೋಡಿ. ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊಂದು ಟ್ರಾಫಿಕ್ ಇರುತ್ತೆ ಅಲ್ಲಿ. ಕಾರ್ ಇರುವ ಕೆಲವೇ ಮಂದಿಗೆ, ಸ್ಕೂಟರ್ ಇರುವ ಸಾಕಷ್ಟು ಮಂದಿಗೆ ಇದೇನೋ ಅಂತಹ ಸಮಸ್ಯೆ ಅಲ್ಲ ನೋಡಿ. ಕಾರ್ ಇರುವಂತಹ ಜನರಿಗೆ ಇರ್ಬೋದು, ಅಥವಾ ಮೋಟ್ರ್ ಸೈಕಲ್ ಅಥವಾ ಸ್ಕೂಟರ್ ಇರುವಂತಹ ಮಂದಿಗೆ ಇದೇನು ಅಂಥದ್ದು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಕವಿಗಳೇನು. ಬೆಂಗಳೂರಾಗ ಒಂದು ಕಡೆಯಿಂದ ಹೋಗೋದು ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ದೊಡ್ಡ ಪ್ರಯಾಸದ ಕೆಲಸ ಅಂತಂದ್ರೆ, ಕಾರ್ ಇರುವಂತಹ ಜನರಿಗಾಗಿರ್ಬೋದು, ಅಥವಾ ಮೋಟ್ರ್ ಸೈಕಲ್ಗಳು ಇರುವಂತಹ ಜನರಿಗಾಗಿರ್ಬೋದು, ಅಥವಾ ಸ್ಕೂಟರ್ ಇರುವಂತಹ ಜನರಿಗೆ ಅದೇನು ದೊಡ್ಡ ಕೆಲಸನ ಅಲ್ಲ, ಸಮಸ್ಯೆನ ಅಲ್ಲ. ಆದರೆ ನನ್ನಂಥವನಿಗೆ ಇದೊಂದು ತಾಪತ್ರಯದ ಕೆಲಸ. ಆದ್ರೆ ನನ್ನ ಕಡೆ ಯಾವುದೇ ಕಾರ್ ಗಾಡಿ ಇಲ್ಲ, ಯಾವುದೇ ಸ್ಕೂಟ್ರುಗಳಿಲ್ಲ, ಯಾವುದೇ ಬೈಸಿಕಲ್ ಇಲ್ಲ, ಏನೂ ಇಲ್ಲ. ಆದರೆ ನನ್ನಂಥವನಿಗೆ ಇದೊಂದು ದೊಡ್ಡ ತಾಪತ್ರಯ, ತೊಂದರೆ ಇರುವಂಥದ್ದು ಒಂದು ಕೆಲಸ, ನಂಗೆ ಅಷ್ಟೊಂದು ದೊಡ್ಡ ಸಮಸ್ಯೆ ಇರುವಂಥದ್ದು ಒಂದು ಕೆಲಸ ಅಂತ ಹೇಳ್ತಾರೆ. ಸಮೀಪದ ಸ್ಥಳಗಳಿಗೆ ಹೋಗುವಾಗ ನಾನು ಸಾಮಾನ್ಯವಾಗಿ ನಡೆದೇ ಹೋಗುತ್ತೇನೆ ನೋಡಿ. ಸಮೀಪದ ಸ್ಥಳಗಳಿಗೆ ಹೋಗ್ಬೇಕಂದ್ರೆ ನಾನು ಸಾಮಾನ್ಯವಾಗಿ ನಡ್ಕೊಂಡು ಹೋಗ್ತೇನೆ. ಯಾವುದೇ ಇದರಲ್ಲಿ ಬಸ್ನಲ್ಲಿ ಆಗಿರ್ಬೋದು, ಕಾರ್ ಗಾಡಿ ಆಗಿರ್ಬೋದು, ಏನಾದರೂ ಬುಕ್ ಮಾಡಿ ಕ್ಯಾಬ್ಗಳು ಅಂತಾರಲ್ಲ ಆ ರೀತಿ
ನಾನು ಹೋಗೋದಿಲ್ಲ, ನಾನು ಸಾಮಾನ್ಯವಾಗಿ ನಡೆದೇ ಹೋಗ್ತೀನಿ ಅಂತ ಹೇಳ್ತಾರೆ ಕವಿಗಳು. ಸಾಕಷ್ಟು ಕಾಲಾವಕಾಶ ಇಲ್ಲದೆ ಹೋದರೆ ನನಗಿರೋ ಮಾರ್ಗಗಳು ಎರಡು ನೋಡಿ. ಕೆಲವೊಂದು ಸಲ ನಾನು ತುಂಬ ಅರ್ಜೆಂಟಲ್ಲಿ ಏನೋ ಹೋಗಬೇಕಾಗಿರ್ತೈತೆ, ಆವಾಗ ನಂಗೆ ಟೈಮ್ ಇರದೇ ಇದ್ದಾಗ ನಾನೇನು ಮಾಡ್ತೀನಿ, ನನಗಿರ್ತಕ್ಕಂತಹ 2 ದಾರಿಗಳು ಯಾವ್ಯಾವು, ಒಂದು ಬಸ್ ಅಥವಾ ಆಟೋ ರಿಕ್ಷಾ ನೋಡಿ. ಅಂಥ ಸಂದರ್ಭ ನಂಗೆ ಭಾಳ ಅರ್ಜೆಂಟ್ ಇರುವಂಥ ಸಂದರ್ಭದಲ್ಲಿ ನಾನು ಹೋಗ್ಬೇಕಂದ್ರೆ ನನಗೆ 2 ದಾರಿಗಳು ಹೆಂಗೆ ಹೋಗ್ತಾನೆ ಅಂದರೆ, ಒಂದು ಬಸ್ನಾಗಾರ ಹೋಗ್ತೀನಿ, ಇಲ್ಲಾಂದ್ರೆ ಆಟೋ ರಿಕ್ಷಾದ ಮುಖಾಂತರ ನಾನು ಹೋಗ್ತೀನಿ. ಬಸ್ಗಳ ಟೈಮ್ ಅನಿಶ್ಚಿತ ಹಾಗೂ ತುಂಬ ಕಾಯಬೇಕಾಗಿದ್ದು ಆ ನೂಕುನುಗ್ಗಲಲ್ಲಿ ಬಸ್ ಸಂಚಾರ ಬಹಳ ದುಸ್ತರ ನೋಡಿ. ಬಸ್ಗಳ ಟೈಮ್ ಅನಿಶ್ಚಿತ, ಯಾಕಂದ್ರೆ ಟೈಮ್ ಟು ಟೈಮ್ ಇರ್ತಾವೆ ಬಸ್. ಅದು ನನಗೆ ಅರ್ಜೆಂಟ್ ಐತಂತೆ ನಾ ಹೋದ ತಕ್ಷಣ ನನಗೆ ಬಸ್ ಸಿಗಂಗಿಲ್ಲ ಅಥವಾ ಬಸ್ ಬರೋಂಗಿಲ್ಲ. ಅದಕ್ಕೆ ನಾನು ಭಾಳ ಹೊತ್ತು ಏನು ಮಾಡಬೇಕು, ಕಾಯಬೇಕು. ಅಂತಹ ಅಷ್ಟೊಂದು ಬಸ್ಸಿಗೆ ನಾನು ಕಾದು ಬಸ್ಸಿನಲ್ಲೇ ಹೋದರೂ ಕೂಡ ಸಿಕ್ಕಾಪಟ್ಟೆ ಜನ ಬಸ್ ಒಳಗೆ ಕೂತಿರ್ತಾರೆ. ಅಂತಹ ನೂಕುನುಗ್ಗಲಿರುವಂತಹ ಬಸ್ ಸಂಚಾರದಲ್ಲಿ ಹೋಗೋದು ನನಗೇನಾಗ್ಬಿಡ್ತೈತಿ, ಬಹಳ ಅಂದ್ರೆ ಬಹಳಷ್ಟು ಬೇಸರ ಆಗ್ಬಿಡ್ತೈತಿ, ಬಹಳಷ್ಟು ದುಸ್ತರ ಆಗ್ಬಿಡ್ತೈತಿ ಅಂತ ಹೇಳ್ತಾರೆ ನೋಡ್ರಿ. ಇಲ್ಲಿ ಏನು ಹೇಳ್ತಾರೆ ಮೊದಲೇ ಪ್ಯಾರಾದಾಗ ಇಷ್ಟೇ ಸಿಂಪಲ್ ಆಗಿ ತಿಳ್ಕೊರಿ ಮಕ್ಕಳೇ. ಬೆಂಗಳೂರಂತಹ ಒಂದು ದೊಡ್ಡ ನಗರದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದನ್ನು ದೊಡ್ಡ ದುಸ್ತರವಾದಂಥ ಕೆಲಸ. ಕಾರ್ ಗಾಡಿ ಇದ್ದಂತಹ ಸ್ಕೂಟ್ರ್ ಇರುವಂಥ ಜನರಿಗೆ ಅದೇನು ಸಮಸ್ಯೆನಲ್ಲ. ನನ್ನ ಕಡೆ ಯಾವುದೇ ವಾಹನಗಳಿಲ್ಲ, ಆದ್ರೆ ನನಗೆ ದೊಡ್ಡ ಸಮಸ್ಯೆ. ನಾನು ಯಾವಾಗಲೂ ಸಮೀಪ ಸ್ಥಳಗಳು ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗ್ತೀನಿ. ಅದು ಬಿಟ್ಟರೆ ನನಗೆ ಅರ್ಜೆಂಟ್ ಏನಾರು ಇದ್ದಂಥ ಸಂದರ್ಭದಲ್ಲಿ ನಾನು ಹೋಗ್ಬೇಕಪ್ಪ ಅಂತಂದ್ರೆ ಒಂದು ಬಸ್ನ ಹೋಗ್ತೀನಿ, ಇಲ್ಲ ಆಟೋ ಮುಖಾಂತರ ಹೋಗ್ತೀನಿ. ಬಸ್ ಹೋಗ್ಬೇಕಂದ್ರೆ ನಾನು ಹೇಳಿದ ಟೈಮಿಗೆ ಬಸ್ ಬರೋಲ್ಲ, ಬಸ್ ಇರೋ ಟೈಮಿಗೆ ನಾನು ಹೋಗಬೇಕು. ಆದ್ದರಿಂದ ನಾನೇನು ಮಾಡ್ತೀನಿ, ಆದರೂ ಬಸ್ ಹೋಗಿ ಅಷ್ಟೊಂದು ತ್ರಾಸು ತೊಗೊಂಡು ನಾನು ಹೊಂಟೇನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರಂತ ಇಲ್ಲಿ ಹೇಳ್ತಾರೆ ನೋಡಿ. ಈ ಸನ್ನಿವೇಶದಲ್ಲಿ ನೀವು ಕಾಣ್ಬೋದು, ಇಲ್ಲಿ ಆಟೋ ಇದೆ, ಆಮೇಲೆ ದನಗಳು ಓಡಾಡ್ತಿರುವುದು, ನಾಯಿ ಓಡಾಡ್ತಿರೋದು, ಮನುಷ್ಯ ಆ ಕಡೆಯಿಂದ ಆಟೋ ಬರ್ತಿರೋದು, ಇಲ್ಲಿ ಕವಿಗಳು ಈ ಕಡೆಯಿಂದ ಹೋಗ್ತಿರೋ ಕೈ ಮಾಡ್ತಿರುವಂತಹ BMTC ಬಸ್ಸು, ಜನರು ಇರುವಂಥ ಒಂದು ಸ್ಥಿತಿ, ಬಸ್ ಸ್ಟ್ಯಾಂಡಲ್ಲಿ ನಿಂತಿರುವಂಥ ಜನರ ಸ್ಥಿತಿ ಎಲ್ಲವನ್ನ ಚಿತ್ರದಲ್ಲಿ ನಾವು ನೋಡ್ಬೋದು. ಇನ್ನು ಉಳಿದಿರುವುದು ಒಂದೇ ಮಾರ್ಗ ಆಟೋ ರಿಕ್ಷಾ ನೋಡ್ರಿ. ನನಗೆ ಅಂತಹ ಸಿಕ್ಕಾಪಟ್ಟೆ ಜನ ತುಂಬಿರುವಂತಹ ಬಸ್ನಲ್ಲಿ ನನಗೆ ನುಗ್ಗಲಂದು ನುಗ್ಗಿಸ್ಕೊಂಡು ಅಷ್ಟೊಂದು ಸಿಕ್ಕಾಪಟ್ಟೆ ದಾಟಾಡೋಕೆ ಉಸಿರಾಡೋಕ್ಕೂ ಕೆಲವೊಂದು ಸಲ ಜಾಗ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನನಗೆ ಉಳಿದಿರೋದು ಒಂದೇ ಮಾರ್ಗ ಏನು, ಆಟೋ ರಿಕ್ಷಾ. ನಾನು ವಿಧಿ ಇಲ್ಲದೆ ನಾನು ಏನು ಮಾಡಬೇಕು, ಆಟೋ ರಿಕ್ಷಾದಲ್ಲೇ ಹೋಗಬೇಕು. ಯಾಕಂದ್ರೆ ಬಸ್ ಒಳಗೆ ಭಾಳಷ್ಟು ಜನ ಇರೋದ್ರಿಂದ ನನಗೆ ಹತ್ತಲಿಕ್ಕೆ ಆಗಲ್ಲ, ನಂಗೆ ಭಾಳ ಬೇಸರ ದುಸ್ತರ ಆಗ್ಬಿಡ್ತೈತಿ. ಆದ್ದರಿಂದ ನಾನು ಏನು ಮಾಡ್ತೀನಿ, ಆಟೋ ರಿಕ್ಷಾ ಒಂದೇ ಮಾರ್ಗನ ಅದ್ರ ಮುಖಾಂತರ ಹೋಗ್ತೀನಿ ಅಂತ ಹೇಳ್ತಾರೆ. ನನಗೆ ಆಟೋ ರಿಕ್ಷಾ ಕಂಡರೆ ತುಂಬ ಭಯ ನೋಡ್ರಿ. ನನಗೆ ಉಳಿದಿರುವಂಥದ್ದು ಒಂದೇ ಮಾರ್ಗ. ಕವಿಗಳು ಏನಂತಾರೆ, ನಾವು ಉಳಿದಿರೋದು ಅದು ಒಂದೇ ಮಾರ್ಗ. ಹೌದಾ, ನಾನು ಹೆಂಗೆ ಹೋಗಬೇಕು, ಆಟೋ ರಿಕ್ಷಾ ಮುಖಾಂತರನೇ ನನ್ನ ಕೆಲಸ ಆಗ್ಬೇಕಂದ್ರೆ ನಾನು ಹೋಗಬೇಕು. ಆದ್ರೆ ನನಗೆ ಆ ಆಟೋ ರಿಕ್ಷಾ ಕಂಡ್ರೆ ಭಾಳಷ್ಟು ಭಯ ಆಕೈತೆ ಅಂತ ಹೇಳ್ತಾರೆ. ಅವು ಪಾದರಸದಂತೆ ಚಲಿಸುತ್ತವೆ ನೋಡಿ. ಪಾದರಸ ಯಾವ ರೀತಿಯಾಗಿ ಕಾಣುತ್ತಲ್ಲ ಆ ರೀತಿಯಾಗಿ ಏನು ಮಾಡ್ತಾವೆ, ಅಷ್ಟೊಂದು ಸ್ಪೀಡಾಗಿ ಹೋಗ್ಬಿಡ್ತಾವೆ. ಆದರೆ ಒಂದು ವ್ಯತ್ಯಾಸ, ಪಾದರಸ ತಗ್ಗಿದ್ದ ಕಡೆ ಹೋಗುತ್ತೆ. ಆಟೋ ರಿಕ್ಷಾ ಅಂತ ಸೀಮಿತ ಅಭ್ಯಾಸ ಉದ್ದೇಶ ಇಲ್ಲ ನೋಡ್ರಿ. ಪಾದರಸ ತಗ್ಗಿದ್ದ ಕಡೆ ಹೋಗ್ತೈತಲ್ಲ, ಆದರೆ ಆಟೋ ರಿಕ್ಷಾ ಅಂತ ಸೀಮಿತವಾದಂತಹ ಅಭ್ಯಾಸ ಆಗಲಿ ಉದ್ದೇಶವಾಗಲಿ ಏನೂ ಇಲ್ಲ. ತಗ್ಗು ಉಬ್ಬುಗಳ ಭೇದ ಭಾವವಿಲ್ಲದೆ ಲಂಗು ಲಗಾಮು ಇಲ್ಲದ ಕುದುರೆಯಂತೆ ಧಾವಿಸುತ್ತದೆ ನೋಡಿ. ಅದು ಆಟೋ ರಿಕ್ಷಾ ಹೊಡೆಯುವಂತಹ ಏನದಾನಲ್ಲ ಅವನು ಚಾಲಕ, ಅವನು ಯಾವುದೇ ತಗ್ಗ ದಿನ್ನಿ ದಿಬ್ಬಗಳನ್ನು ನೋಡುವುದಿಲ್ಲ. ಒಂದೇ ಸಮನಾಗಿ ಒಂದೇ ಯಥಾ ಪ್ರಕಾರ ಸ್ಪೀಡಾಗಿ ಹೋಗ್ಬಿಡ್ತಾನೆ, ಅಷ್ಟೊಂದು ಸ್ಪೀಡಾಗಿ ಹೋಗ್ತಾನೆ. ಅದಕ್ಕೆ ಯಾವುದೇ ಲಗಾಮಿಲ್ಲದ ಲಂಗು ಲಗಾಮಿಲ್ಲದ ಕುದುರೆ ನೋಡಿ. ಲಂಗು ಲಗಾಮ್ ಇರುವಂತಹ ಕುದುರೆ ಹೆಂಗೆ ಓಡುತ್ತಾ, ಅದಕ್ಕೆ ನೀಟಾಗಿ ಲಂಗು ಲಗಾಮನ್ನು ಕಟ್ಟಿದ್ರೆ ಒಂದೇ ಕಡೆ ತನ್ನ ದೃಷ್ಟಿ ಯಾವ್ದು ಇರತ್ತಲ್ಲ ಅದೇ ಕಡೆ ಅದು ಲಂಗ ಲಗಾಮ ಇಲ್ಲದ ಕುದುರೆ ಆಗಿದ್ರೆ ಎತ್ತಬೇಕತ್ತ ಹೋಗ್ಬಿಡತ್ತ. ಅದೇ ರೀತಿಯಾಗಿ ಆಟೋಗಳು ಹೋಗ್ತಾವ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ಮನೆಯಲ್ಲೆಲ್ಲ ಬೈತಿರ್ತಾರೆ ನೋಡಿದ್ರೆ ನೀವು ಕೇಳಿರ್ಬೋದು, ಅಜ್ಜ ಅಮ್ಮ ಅಪ್ಪ ಯಾರಾದರೂ ಬೈತಿರ್ತಾರೆ, ಲಂಗ ಲಗಾಮ ಇಲ್ಲಿ ಕುದುರೆಗತೆ ಆಗತೀನಿ, ಯಾಕೋ ನಿನ್ನ ಲಗಾಮ್ ಕಟ್ಬೇಕು ನಿನಗೆ ಅಂತಿರ್ತಾರೆ, ಬೈತಿರ್ತಾರಲ್ವ ಮಕ್ಕಳೇ. ಆ ರೀತಿಯಾಗಿ ಅಂದರೆ ಲಂಗ ಲಗಾಮ ಅಂದರೆ ಕುದುರೆ, ಲಗಾಮ್ ಇರುವಂತಹ ಕುದುರೆ ಅಂದರೆ ನಮ್ಮ ಹಿಡಿತಕ್ಕೆ ಸಿಗತ್ತಾ ಅಂತ ಅನ್ನುವಂಥ ಒಂದು ಅರ್ಥವನ್ನು ಕೊಡ್ತಾರೆ. ಅಂದರೆ ಇಲ್ಲಿ ಹೇಳುವಂಥ ಕವಿಗಳೇನು ಹೇಳುವಂಥದ್ದು, ಆಟೋ ರಿಕ್ಷಾದವ ಹಂಗೆ ಸ್ಪೀಡಾಗಿ ಹೋಗ್ತಾನೆ, ಒಂದೇ ಅಳತೆ ಹೋಗ್ತಾನಲ್ಲ, ಯಾವುದೇ ತಗ್ಗನ್ನು ನೋಡಲ್ಲ, ದಿಬ್ಬಗಳನ್ನು ನೋಡೋಲ್ಲ, ದಿನ್ನೆಗಳನ್ನು ನೋಡುವುದಿಲ್ಲ, ಜನರ ದಾಟಾಡುವುದನ್ನು ನೋಡೋದಿಲ್ಲ, ಅವ್ರು ಹೋಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವರು ನೋಡೋದಿಲ್ಲ. ಅದೇ ಒಂದೇ ರೀತಿಯಾಗಿ ಅವ್ರು ಏನು ಮಾಡ್ತಾರೆ, ಹೋಗ್ತಾರೆ. ಹೀಗಾಗಿ ನನಗೆ ಆಟೋ ಕಂಡ್ರೆ ಬಹಳಷ್ಟು ಭಯ ಆಗ್ತದೆ. ನನಗೆ ಉಳಿದಿರುವಂತಹ ಮಾರ್ಗ ಯಾವುದು, ಅದು ಒಂದೇ, ಆಟೋ ಮುಖಾಂತರ ನಾನು ಹೋಗಬೇಕು. ಆದ್ರೆ ಪಾದರಸಕ್ಕೆ ಒಂದು ಲಿಮಿಟ್ ಅನ್ನೋದೈತಿ, ಆದ್ರೆ ಆಟೋಕ್ಕೆ ಒಂದು ಲಿಮಿಟ್ ಅನ್ನೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಸ್ಪೀಡಾಗಿ ಆಟೋದವರು ಹೋಗ್ತಾರೆ. ನನಗೆ ಜೀವದ ಮೇಲೆ ತುಂಬ ಆಸೆ ನೋಡ್ರಿ. ಯಾರಿಗಾದ್ರೂ ಜೀವದ ಮೇಲೆ ಆಸೆ ಇರಂಗಿಲ್ಲನ್ರಿ, ಹೇಳಿ ನೋಡು. ನಮಗೂ ಹೌದಲ್ವಾ, ನಮಗೂ ಕೂಡ ಜೀವದ ಮೇಲೆ ಆಸೆ ಅಲ್ವಾ. ಹೋಗ್ರಿ ಸತ್ಬಿಡ್ರಿ ಅಂತ ಸತ್ಬಿಡ್ತೀವನ, ಇಲ್ಲ.
ನಮಗೂ ನಮ್ಮ ಭಯ ಇರುತ್ತಲ್ವ. ನಾವು ಯಾವುದೇ ವಾಹನ ಮೇಲೆ ಹೋಗ್ತಾ ಇರಬೇಕಾದ್ರೆ ಅಥವಾ ಯಾರ್ದೋ ಗಾಡಿ ಮೇಲೆ ನಾವು ಹತ್ತಿ ಹೋಗ್ಬೇಕಾದ್ರೆ ನಮಗೊಂಥರ ಜೀವನ ಕೈ ಹಿಡ್ಕೊಂಡು ಕೂತ್ಬಿಟ್ಟಿರ್ತೀವಿ. ಯಪ್ಪ ಇವ್ರಿಗೆ ಸರಿಯಾಗಿ ಹೊಡ್ಯಕ್ಕೆ ಬರುತ್ತೋ ಇಲ್ವೋ, ನಮ್ಗೆ ಹೆಂಗೆ ಸರಿಯಾದ ಹೋಗಿ ಮುಟ್ಟಿಸ್ತಾರೋ ಇಲ್ಲೋ ಅಂಥೇಳಿ. ಹೀಗಾಗಿ ಅವ್ರ ಕವಿಗಳಿಗೆ ಅಷ್ಟೇ ಜೀವದ ಮೇಲೆ ಆಸೆ ಇಲ್ಲ, ನಮಗೂ ಕೂಡ ಏನೈತಿ ಜೀವದ ಮೇಲೆ ಆಸೆ ಐತಿ. ಹಾಗೆ ಹಾಗೆ ಕೂಡ ಕವಿಗಳು ಕೂಡ ಮನುಷ್ಯರೇ ಅಲ್ವಾ. ಹಾಗಾಗಿ ಅವ್ರು ಏನು ಹೇಳ್ತಾರೆ, ನನಗೆ ಜೀವದ ಮೇಲೆ ತುಂಬ ಆಸೆ ಇದೆ. ಬಹಳ ವರ್ಷ ಆರೋಗ್ಯವಾಗಿ ಬದುಕಬೇಕೆಂಬ ಹಂಬಲ ಚಪಲ. ನೋಡ್ರಿ, ಭಾಳಷ್ಟು ವರ್ಷ ಮನುಷ್ಯ ಒಂದಿಲ್ಲ ಒಂದು ದಿನ ಸಾಯಲೇಬೇಕು. ಅವನೇನು ಇಲ್ಲಿ ಪರ್ಮನೆಂಟಾಗಿ ಉಳಿಲಿಕ್ಕೆ ಬಂದಿಲ್ಲ, ಹೌದಾ. ಆದ್ರೆ ಆ ಮನುಷ್ಯ ಆರೋಗ್ಯವಾಗಿ ಎಷ್ಟು ವರ್ಷ ಬದುಕಬೇಕು, ಸಾಕಾಗುವಷ್ಟು ಬದುಕಬೇಕಂತ ಹೇಳ್ತಾರೆ. ಕವಿಗಳಿಗೆ ಏನೋ ಒಂದು ಆಸೆ ಇತ್ತಪ್ಪ ಅಂತಂದ್ರೆ ಭಾಳಷ್ಟು ವರ್ಷ ಆರೋಗ್ಯವಂತನಾಗಿರಬೇಕು, ಸದೃಢವಾದಂಥ ದೇಹದಲ್ಲಿ ಸದೃಢವಾದಂತಹ ಆರೋಗ್ಯವನ್ನು ಹೊಂದಿರಬೇಕು, ಯಾವುದೇ ರೋಗ ರುಜಿನಗಳು ಬರಬಾರ್ದು. ಹೀಗಾಗಿ ನಾನು ಒಳ್ಳೆಯ ಸದೃಢವಾದಂತಹ ದೇಹದಲ್ಲಿ ಸದೃಢವಾದಂಥ ಆರೋಗ್ಯವನ್ನು ಹೊಂದಿ ಭಾಳಷ್ಟು ವರ್ಷಗಳ ಕಾಲ ನಾನು ಬದುಕಬೇಕನ್ನುವಂತಹ ಆಸೆ ನನಗೆ ಐತಿ ಅಂತ ಹೇಳ್ತಾರೆ. ಆಟೋ ರಿಕ್ಷಾದ ಪ್ರಯಾಣದಿಂದ 2 ವಿಧವಾದ ಆಘಾತಗಳಾಗ್ಬೋದು. ನೋಡಿ, ಆಟೋ ರಿಕ್ಷಾದಲ್ಲಿ ಪ್ರಯಾಣವನ್ನು ಮಾಡಬೇಕಾದ್ರೆ 2 ರೀತಿಯಾದಂತಹ ಅಪಘಾತಗಳಾಗ್ಬೋದು. ಯಾವ ರೀತಿ ಆಗ್ಬೋದು? ಮೊದಲನೇದಾಗಿ ಕೈಕಾಲು ಮುರಿಯಬಹುದು. ನೋಡಿ, ಮೊದಲನೇದಾಗಿ ಆಟೋ ರಿಕ್ಷಾದಲ್ಲಿ ಹೋಗ್ಬೇಕಾದ್ರೆ ಏನಾದ್ರು ಒಂದು ವೇಳೆ ಆಕಸ್ಮಿಕವಾಗಿ ಅಪಘಾತ ಯಾವಾಗಲೂ ಹೇಳಿಕೆ ಆಗುವುದಿಲ್ಲ, ಎಲ್ಲವೂ ಆಗುವಂಥದ್ದು ಅದು ಆಕ್ಸಿಡೆಂಟಲ್ಲೇ, ಅಂದರೆ ಆಕಸ್ಮಿಕವಾಗುವಂಥದ್ದನ್ನೇ ಘಟನೆಗಳು, ಹೌದಾ. ಹೀಗಾಗಿ ಮೊದಲನೇದಾಗಿ ಏನಾಗ್ಬೋದು, ಸಾಮಾನ್ಯ ಪಾಬಬ್ಬ ಅಂದರೆ ಕೈ ಅಥವಾ ಮುರಿಬೋದಿಲ್ಲ, ಕಾಲು ಮುರಿಬೋದು. ಎರಡನೇದಾಗಿ ಅಲ್ಲಿಯೇ ಕೊನೆ ಉಸಿರು ಎಳೆಯಬಹುದು. ನೋಡಿ, ಎರಡನೇದಾಗಿ ಅಲ್ಲಿಯೇ ಕೊನೆ ಉಸಿರು ಭಾಳ ಅಪಘಾತ ಭಾಳ ಘೋರವಾಗಿ ಆಗಿತ್ತಂದ್ರೆ ಏನೋ ಕೊನೆ ಉಸಿರು ಅಂದರೆ ಸತ್ತು ಹೋಗ್ಬಿಡ್ಬೋದು. ನೋಡಿ, ಮೊದಲನೇದಾಗಿ ಸಿಂಪಲ್ ಆಕ್ಸಿಡೆಂಟ್ ಆಗಿತ್ತಪ್ಪ, ಮನುಷ್ಯ ಗಟ್ಟಿಮುಟ್ಟಾಗಿದ್ದ, ಅವ್ನು ತಡ್ಕೊಳ್ಳೋಂಥ ಶಕ್ತಿ ಇತ್ತು, ಕೆಪಾಸಿಟಿ ಇತ್ತು ಅಂತಂದ್ರೆ ಅವ ಹೆಂಗೇನಾಗ್ಬೋದು, ಸಾಧಾರಣವಾದಂಥ ಆಕ್ಸಿಡೆಂಟ್ ಆಗ್ಬೋದು. ಸಾಧಾರಣವಾದಂಥ ಆಕ್ಸಿಡೆಂಟ್ ಆದರೆ ಅವ್ನ ಕೈ ಅಥವಾ ಕಾಲು ಮುರಿಬೋದು. ಅದೇ ಭಾಳ ಘೋರವಾದಂಥ ಆಕ್ಸಿಡೆಂಟ್ ಅಥವಾ ಬಡಕಲ್ಲು ದೇಹ ಹೊಂದಿರುವಂಥವ್ರಿಗೆ ಏನಾದ್ರು ಅದು ಹೆಂಗೆ ಆಕ್ಸಿಡೆಂಟ್ ಆದರೂ ಕೂಡ ಆತನ ಜೀವ ಹೋಗೋದಿತ್ತು, ನಾವು ಸತ್ತೋಗ್ಬಿಟ್ಟಪ್ಪ ಅಂತಂದ್ರೆ ನಾವು ಸತ್ತೋಗ್ಬಿಡ್ಬೋದು ಅಂತ ಹೇಳ್ತಾರೆ. ಬಹು ವರ್ಷ ಬದುಕಬೇಕೆಂಬ ಉತ್ಕಟ ಆಸೆ ಇದ್ದರೂ ಕೈಕಾಲು ಮುರಿದುಕೊಂಡು ಮೂಳೆ ವೈದ್ಯರ ಕೈಗೆ ಸಿಕ್ಕಿ ದೇಹದಲ್ಲಿ ನಟ್ಟು ಬೋಲ್ಟು ಹಾಕಿಸಿಕೊಂಡು ಬದುಕುವುದಕ್ಕಿಂತ ಅಲ್ಲಿಯೇ ಭಗವಂತನ ಪಾದಾರವಿಂದವನ್ನು ಸೇರುವುದೇ ಲೇಸು ಎಂದು ನನ್ನ ಅಭಿಪ್ರಾಯ. ನೋಡಿ, ಏನು ಹೇಳ್ತಾರೆ, ಕೊನೆ ಉಸಿರು ಹೇಳೋದು ಸತ್ತೋಗ್ಬಿಟ್ರೆ ಚಲೋ, ಹೌದಾ. ಕೈಕಾಲು ಮುರಿದು ನಾ ಬಹಳಷ್ಟು ವರ್ಷ ಬದುಕಬೇಕನ್ನುವಂಥ ಆಸೆ ಐತೆ ನನಗೆ. ಹಾಗಾಗಿ ನಾನು ಆಟೋ ರಿಕ್ಷಾದಲ್ಲಿ ಪ್ರಯಾಣ ಮಾಡುವಾಗ ಏನಾದರೂ ಅಪಘಾತ ಆದಂಥ ಸಂದರ್ಭದಲ್ಲಿ ನನಗೆ ಕೈಕಾಲು ಮುರಿದಾಗ ನಾನು ಮೂಳೆ ವೈದ್ಯರ ಕಡೆ ಹೋಗ್ಬೇಕಾ, ಹೋಗಿ ಅದನ್ನೆಲ್ಲ ಸ್ಟಿಚ್ ಹಾಕಿಸ್ಕೊಂಡು ಬ್ಯಾಂಡೇಜ್ ಕಟ್ಟಿಸ್ಕೊಂಡು ನಟ್ಟು ಬೋಲ್ಟ್ ಎಲ್ಲ ಹಾಕಿಸ್ಬೇಕು. ನಟ್ಟು ಬೋಲ್ಟ್ ಅಂತಂದ್ರೇನು, ಇಲ್ಲಿ ದೇಹದಲ್ಲಿ ನಮ್ದು ಯಾವುದೇ ಮೂಳೆಗಳನ್ನ ಮುರಿದ್ರೆ ಅವನ್ನ ನೀಟಾಗಿ ಏನು ಮಾಡ್ತಾರೆ, ಮೊದಲಿನ ಥರ ಮಾಡ್ತಾರೆ, ಕಟ್ತಾರೆ. ನೋಡಿದ್ರೆ ನೀವು ಆಕ್ಸಿಡೆಂಟ್ ಆಗಿಲ್ಲ ಮನೆಯಲ್ಲಿ ಅಥವಾ ಯಾವ ರಿಲೇಷನ್ದಲ್ಲಿ ಸಂಬಂಧಿಕರಲ್ಲಿ ಊರಿನ ಜನರಲ್ಲಿ ಯಾರಿಗೂ ಹಿಂಗೆ ಆಕ್ಸಿಡೆಂಟ್ ಆಗಿದೆ, ಹಿಂಗೆ ಬ್ಯಾಂಡೇಜ್ ಹಾಕೊಂಬಂದಾರ, ಹಿಂಗೆ ಮೂಳೆ ಕಟ್ಟಿಸ್ಕೊಂಬಂದಾರ ಅಂತ ಮಾತಾಡೋದೆಲ್ಲ ಕೇಳಿರ್ತೀರಿ. ಅದೇ ರೀತಿಯಾಗಿ ಮೂಳೆ ವೈದ್ಯರ ಕಡೆ ಹೋಗ್ಬೇಕಾ, ನಮ್ಮ ದೇಹದಲ್ಲಿ ನಟ್ಟು ಬೋಲ್ಟ್ ಎಲ್ಲ ಹಾಕಿಸ್ಕೊಂಡು ಬದುಕೋದಕ್ಕಿಂತ ಭಗವಂತನ ಪಾದಾರವಿಂದ ಭಗವಂತನ ಪಾದಗಳಿಗೆ ನಾವು ಸೇರುವುದು ಲೇಸು. ಇಲ್ಲಿ ನೀ ನಾ ತೂ ಚಿ ಅಂತ ಇವ್ರ ಕಡೆಯಿಂದ ನಾ ಅನ್ನಿಸ್ಕೊಂಡು ಅಯ್ಯೋ ಯಪ್ಪ ಅಂತೇಳಿ ನಾ ಅನ್ನಿಸ್ಕೊಂಡು ಇರೋದಕ್ಕಿಂತ ನಾನು ಏನು ಮಾಡಬೇಕು, ಭಗವಂತನ ಕಡೆ ಹೋಗೋದನ್ನು, ಕೊನೆ ಉಸಿರು ಹೇಳೋದನ್ನು ಲೇಸು ಅಂತ ಕವಿಗಳ ಅಭಿಪ್ರಾಯ. ಅಷ್ಟು ಬದುಕಬೇಕಂತ ಆಸೆಯಿಂದ ನಾನು ಕೈಕಾಲು ಮುರಿಸ್ಕೊಂಡು ಇವ್ರ ಕಡೆಯಿಂದ ಎಲ್ಲ ಅಷ್ಟೊಂದು ತ್ರಾಸು ತೊಗೊಂಡು ನಾ ಬದುಕೋದಕ್ಕಿಂತ ನಾ ಸತ್ತೋಗ್ಬಿಡೋದ ಲೇಸು, ಭಗವಂತನ ಕಡೆ ಹೋಗೋದ ಲೇಸು ಅಂತ ಇಲ್ಲಿ ಕವಿಗಳು ಹೇಳ್ತಾರೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಅಪಘಾತಗಳಿಂದ ಪಾರಾಗಲು ನನಗೆ ತೋಚಿದ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇನೆ. ನೋಡ್ರಿ, ಇದನ್ನೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡು ನಾನು ಏನು ಮಾಡ್ತೀನಿ, ಅಪಘಾತಗಳಿಂದ ನಾ ಪಾರಾಗಬೇಕಪ್ಪ. ಹೀಗಾಗಿ ಅಪಘಾತಗಳಿಂದ ನಾ ಬದುಕಬೇಕು ಅನ್ನುವಂತಹ ಉದ್ದೇಶದಿಂದ ನನಗೆ ಏನೇನು ಸರಿ ಅನ್ನಿಸ್ತಾವಲ್ಲ, ನನ್ನ ಮನಸ್ಸಿಗೆ ಸರಿ ಅನಿಸಿರುವಂತಹ ಮುಂಜಾಗ್ರತೆ ಕ್ರಮಗಳನ್ನ ಎಲ್ಲ ಏನು ಮಾಡ್ತೀನಿ, ನಾನು ಅನುಸರಿಸ್ತೀನಿ. ಅವನ್ನೆಲ್ಲ ನಾನು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಹೋಗಿರ್ತೀನಿ. ಆಟೋದಲ್ಲಿ ಹತ್ತುವಂಥ ಬಂದಂಥ ಸಂದರ್ಭದಲ್ಲಿ ನನಗೆ ಸಾಯ್ಲಿಕ್ಕೂ ಇಷ್ಟ ಇಲ್ಲ, ಕೈಕಾಲು ಮುರಿಸ್ಕೊಂಡು ಬದುಕಲಿಕ್ಕೂ ಇಷ್ಟ ಇಲ್ಲ. ನನಗೆ ಬದುಕಬೇಕಂತ ಮೊದಲ ಆಸೆ ಭಾಳ. ಹೀಗಾಗಿ ನಾನು ಮುಂಜಾಗ್ರತೆ ಕ್ರಮಗಳು ಏನೇನದ ಅವನ್ನೆಲ್ಲ ನಾನು ಪಾಲಿಸ್ತೀನಿ ಅಂತ ಹೇಳ್ತಾರೆ. ಆಟೋ ರಿಕ್ಷಾ ಪ್ರಯಾಣ ನನಗೆ ವಿಧವಾದ ಅನುಭವಗಳನ್ನು ತಂದುಕೊಡುತ್ತದೆ. ನೋಡಿರಿ, ಅಷ್ಟೇ. ಮತ್ತು ಆಟೋ ರಿಕ್ಷಾದವ್ರ ಬಗ್ಗೆನೂ ಹೇಳ್ತಾರೆ, ಅವ್ರಿಗೆ ಆಟೋ ರಿಕ್ಷಾ ಕಂಡ್ರೆ ಎಷ್ಟು ಭಯನೂ ಆಯಿತು ಅಷ್ಟೇ ಖುಷಿನೂ ಐತಿ, ಹೌದಾ. ಹೆಂಗಂದ್ರೆ ಆಟೋ ರಿಕ್ಷಾ ಪ್ರಯಾಣ ವಿಧವಾದಂತಹ ನಮ್ಮ ಜೀವನದಲ್ಲಿ ಹಲವಾರು ಅನುಭವಗಳನ್ನು ತಂದು ಕೊಡ್ತೈತಿ. ಅದರಲ್ಲಿ ಇದು ಕೂಡ ಒಂದು, ಆಟೋ ರಿಕ್ಷಾ ಪ್ರಯಾಣ ಮಾಡೋದ್ರಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾರೆ. ಆಟೋ ರಿಕ್ಷಾ ಹತ್ತುವುದಕ್ಕಿಂತ ಮುಂಚೆ ಸ್ವಲ್ಪ ನಿಧಾನವಾಗಿ ಓಡಿಸಪ್ಪ, ಇನ್ನೂ 50 ಪೈಸೆ ಜಾಸ್ತಿ ಕೊಡುತ್ತೇನೆ, ನನಗೆ ವಯಸ್ಸಾಗಿದೆ, ಎತ್ತಿ ಹಾಕುವುದನ್ನು ತಡೆದುಕೊಳ್ಳಲು ಆಗುವುದಿಲ್ಲ ಅಂತ ಒಮ್ಮೆ ಅಂದೆ. ನೋಡಿ,
ಆಟೋ ರಿಕ್ಷಾ ಹತ್ತುವುದಕ್ಕಿಂತ ಇನ್ನೂ ಹತ್ತಿಲ್ಲ ಅವರು ಕವಿಗಳು, ಆಟೋ ರಿಕ್ಷಾದಲ್ಲಿ ಹತ್ತಿಲ್ಲ, ಹತ್ತೋಕ್ಕಿಂತ ಮುಂಚೆನೇ ಹೇಳ್ತಾರೆ ಸ್ವಲ್ಪ ನಿಧಾನವಾಗಿ ಓಡಿಸಪ್ಪ, ಇನ್ನೂ 50 ಪೈಸೆ ಕೊಡ್ತೀನಿ ನೋಡಿರಿ. ಹಾಗೆ ಇವಾಗ ನಾವು 50 ರೂಪಾಯಿ 5 ರೂಪಾಯಿ ಅಂಥೇಳಿ ಮಾತಾಡ್ತೀವಿ, ಆಗಿನ ಕಾಲದಲ್ಲಿ 50 ಪೈಸೆ ಅಂತಿತ್ತು, ಹೌದಾ? ಹೀಗಾಗಿ ಸ್ವಲ್ಪ ನಿಧಾನಾಗಿ ಓಡಿಸ್ಪ, ನಾನು ನಿನಗೆ ಇನ್ನೂ ಬೇಕಾದ್ರೆ ಇನ್ನೊಂದು ಸ್ವಲ್ಪ ದುಡ್ಡು, ನಿನಗೆ 50 ಪೈಸೆ ಏನೈತಿ ಎಕ್ಸ್ಟ್ರಾ ಕೊಡ್ತೀನಿ, ಜಾಸ್ತಿ ಕೊಡ್ತೀನಿ, ಆದ್ರೆ ನೀ ಸಾವಕಾಶ ಓಡಿಸ್ಬೇಕು. ಆಟೋ ರಿಕ್ಷಾದ ಚಾಲಕನಿಗೆ ಯಾರು ಹೇಳಕತ್ತಾರ? ಕವಿಗಳು ಹೇಳಕತ್ತಾರ. ಇನ್ನು ಆಟೋ ಹತ್ತಿಲ್ಲ, ಹತ್ತೋಕ್ಕಿಂತ ಮುಂಚೆನೇ ಆತನಿಗೆ ವಾರ್ನಿಂಗ್ ಮಾಡತ್ತಾರ, ಸ್ವಲ್ಪ ಸಮಾಧಾನದಿಂದ ಓಡಿಸ್ಪ, ಸ್ವಲ್ಪ ಸಾವಕಾಶಾಗಿ ಓಡಿಸ್ಪ, ಯಾಕಂದ್ರೆ ನಿಂಗೆ 50 ರೂಪಾಯಿ ಇನ್ನೂ ಹೆಚ್ಚು ಕೊಡ್ತೀನಿ, 50 ಪೈಸೆ ಹೆಚ್ಚು ಕೊಡ್ತೀನಿ. ನನಗೆ ಯಾಕೆ ಸಾವಕಾಶವಾಗಿ ಓಡಿಸೋಣತ್ತೇನಂತಂದ್ರೆ ನಂಗೆ ಭಾಳ ವಯಸ್ಸಾಗೈತಿ, ಹೌದಾ? ನನಗೆ ಭಾಳ ವಯಸ್ಸಾಗೈತಿ, ನೀನು ತಗ್ಗ ದಿನ್ನಿ ದಿಬ್ಬಗಳನ್ನು ನೋಡಿದ್ಲೆ ನೀನು ಒಂದೇ ರೀತಿ ಪಾದರಸದಂತೆ ಲಂಗ ಲಗಾಮಿಲು ಕುದುರೆ ಥರನೇ ಆಟೋ ರಿಕ್ಷಾನ ಓಡಿಸಿದಂದ್ರೆ ಅದು ಎತ್ತೆತ್ತಿ ಕುಕ್ಕರಿಸಿಬಿಡ್ದಂಗೆ ಆಕತ್ತಲ್ಲ. ಹೀಗಾಗಿ ನನಗೆ ತಡೆದುಕೊಳ್ಳುವಂಥ ಶಕ್ತಿ ನನ್ನಲ್ಲಿಲ್ಲ ಅಂತ ಆಟೋ ರಿಕ್ಷಾ ಚಾಲಕರಿಗೆ ಯಾರು ಹೇಳಕತ್ತಾರ? ಇಲ್ಲಿ ಕವಿಗಳು ಹೇಳ್ತಾರ. ರೀ ಸ್ವಾಮಿ, ಸುಮ್ಮನೆ ಕುಳಿತುಕೊಳ್ಳಿ, ನಿಮ್ಮಂಥವರಿಂದಲೇ ಆಕ್ಸಿಡೆಂಟ್ ಆಗುವುದು. ಆವಾಗ ಚಾಲಕ ನೋಡಿ, ಆಟೋ ರಿಕ್ಷಾ ಚಾಲಕ ಏನು ಹೇಳ್ತಾನಪ್ಪ ಅವರಿಗೆ? ರೀ ಸ್ವಾಮಿ, ಸ್ವಲ್ಪ ಸುಮ್ಮನೆ ಕೂತ್ಕೊಂಡ್ರಿ, ಆಟೋ ರಿಕ್ಷಾ ಹತ್ತಿದಾರಲ್ಲ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ರಿ, ನಂಗೆ ಹೆಂಗೆ ಗಾಡಿ ಓಡಿಸ್ಬೇಕು, ನಾನು ಹೆಂಗೆ ಪ್ರಯಾಣ ಮಾಡಬೇಕು, ತಗ್ಗದಿನಿ ಇದ್ದಲ್ಲಿ ನಾನು ಯಾವ ರೀತಿಯಾಗಿ ನಾನು ಹೊಡಿಬೇಕು ಅನ್ನುವಂಥದ್ದು ನನಗೆ ಗೊತ್ತೈತಿ. ನಾನು ನಿಮ್ಮಂಥವ್ರಿಂದ ಕಲಿಬೇಕಾಗಿಲ್ಲ, ನೀವು ಹಿಂಗೆ ಮಾತಾಡೋದ್ರಿಂದ ಏನಾಕತಿ ಆಕ್ಸಿಡೆಂಟ್ ಆಕ್ಕಾವು ಅಂತ ಅವ್ರ ಕವಿಗಳಿಗೆ ಹೇಳ್ತಾರೆ. ಹತ್ತುವುದಕ್ಕಿಂತ ಮುಂಚೆನೇ ಅಪಶಕುನ ಎಂದು ಸಿಡುಕಿ ಗಾಡಿ ಸ್ಟಾರ್ಟ್ ಮಾಡಿದೆ. ನೋಡಿ, ಇನ್ನು ನೀವು ಗಾಡಿನ ಹತ್ತಿಲ್ಲ, ಹತ್ತೋಕ್ಕಿಂತ ಮುಂಚೆನೇ ನೀವೇನು ಮಾಡತ್ತೀರಿ? ಈ ರೀತಿ ಮಾತಾಡತ್ತೀರಿ, ಅಪಶಕುನ ಆದಂಗೆ ಮಾತಾಡ್ತಿರಲ್ಲ ಅಂಥೇಳಿ ನಾವೇನು ಮಾಡಿದೆ? ಆಟೋ ರಿಕ್ಷಾನ ಸ್ಟಾರ್ಟ್ ಮಾಡಿದೆ. ಯಾರು? ಚಾಲಕ. ಯಾರಿಗಂದ? ಕವಿಗಳಿಗೆಂದು. ಇನ್ನೊಂದು ಸಲ ಇನ್ನೊಬ್ಬ ಚಾಲಕ, ಸ್ವಾಮಿ ನಿಶ್ಚಿಂತೆಯಾಗಿ ಕುಳಿತುಕೊಳ್ಳಿ, ಏನು ಭಯ ಪಡಬೇಡಿ, ಆಗೋದನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ, ಎಲ್ಲ ಹಣೆ ಬರಹ. ನೋಡಿ, ಇನ್ನೊಂದು ಸಲ ಮತ್ತೊಮ್ಮೆ ಆಟೋದಲ್ಲೇ ಹೋಗ್ಬೇಕಾದ್ರೆ ಇನ್ನೊಬ್ಬ ಚಾಲಕ ಏನು ಹೇಳ್ತಾನೆ? ಸ್ವಾಮಿ ನೀವು ನಿಶ್ಚಿಂತೆಯಾಗಿ ಕುಳಿತುಕೊಡಿ, ಯಾವುದೇ ಮನಸ್ಸು ಟೆನ್ಷನ್ ಇಟ್ಕೊಂಡಾಗ ಗೊಂದಲ ಇಟ್ಕೊಂಡು ಕೂಡಕ್ಕೆ ಹೋಗ್ಬೇಡ್ರಿ, ನೀವು ಆರಾಮಾಗಿ ನೀವು ಆಟೋದಲ್ಲಿ ಕೂತ್ಕೊಳ್ರಿ, ನೀವು ಏನೂ ಭಯವನ್ನು ಪಡುವಂಥದ್ದು ಗಾಬರಿ ಪಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಹಣೆ ಬರದಲ್ಲಿ ಏನೈತಲ್ಲ ಅದನ್ನು ಬರೆದಿರುವಂತಹ ಬ್ರಹ್ಮ ಬರೆದಿರುವಂತಹ ವಿಧಿಲಿಖಿತ ಅದನ್ನು ಯಾರಿಂದನೂ ಅಳಿಸಲು ಸಾಧ್ಯವಿಲ್ಲ. ಎಲ್ಲ ನಮ್ಮ ಹಣೆ ಬರದಾಗ ಹೆಂಗೈತಿ ಇದಾಗಬೇಕಪ್ಪ ಅಂತ ಬ್ರಹ್ಮ ಬರ್ದಿದ್ದಾನಪ್ಪ ಅಂದ್ರೆ ಅದು ವಿಧಿಲಿಖಿತ, ಅದು ಹಾಗೇ ಆಕೈತಿ. ನೀವು ಟೆನ್ಷನ್ ತೊಗೋಬೇಡ್ರಿ, ಆರಾಮಾಗಿ ಗಾಬರಿ ಬಿಟ್ಟು ಭಯ ಬಿಟ್ಟು ನಿಶ್ಚಿಂತೆಯಾಗಿ ಕುಳಿತುಕೊಳ್ರಿ ಅಂತ ಹೇಳಿದ. ಹೋಗಬೇಕಂತ ಇದ್ದರೆ ಎಷ್ಟೇ ನಿಧಾನವಾಗಿ ಓಡಿಸಿದರೂ ಅನಾಹುತ ಆಗೇ ಆಗುತ್ತದೆ. ನೋಡಿರಿ, ನಾವು ಏನಾರು ಹೋಗ್ಬೇಕಪ್ಪ, ನಾವು ಸತ್ತೋಗ್ಬಿಡ್ಬೇಕು, ಅಥವಾ ನಮ್ಗೆ ಏನಾರು ತೊಂದರೆ ಆಗೋದೈತೆ, ಅಥವಾ ಏನಾರು ಅಪಘಾತ ಆಗೋದೈತೆ ಅಂಥೇಳಿ ಏನಾರು ನಮ್ಮ ಹಣೆ ಬರಹದಲ್ಲಿ ಬರ್ದಿತ್ತಂದ್ರೆ ನಾ ಎಷ್ಟೇ ಗಾಡಿ ನಿಧಾನ ಓಡಿಸಿದ್ರಲ್ಲ ಏನು, ಸ್ಪೀಡಾಗಿ ಓಡಿಸಿದ್ರಲ್ಲ ಏನು, ಅನಾಹುತ ಹಾಗೇ ಆಗುತ್ತದೆ. ಮನೆಯಲ್ಲಿ ಮಲಗಿದ್ದಾಗ ಆಯಸ್ಸು ಮುಗಿದರೆ ಹಾಗೆ ಹೋಗುತ್ತದೆ. ನೋಡಿರಿ, ನಾವು ಗಾಡಿಯಲ್ಲಿದ್ದಾಗ ಅಷ್ಟೇ ನಮ್ದು ಆಯಸ್ಸು ಹೋಗ್ತೈತಂತ ಏನು ಅನ್ನೋದಿಲ್ಲ. ನಾವು ಮನೆಯಲ್ಲಿದ್ದರೂ ಕೂಡ ನಮ್ಮ ಆಯಸ್ಸು ಮುಗಿದಿತ್ತಂದ್ರೆ ಭಗವಂತ ನಮ್ಮ ಆಯಸ್ಸನ್ನು ಕಸಿದುಕೊಂಡಿದ್ದಂದ್ರೆ ಅದು ಹಂಗೆ ಹೋಗ್ತೈತಲ್ಲ, ಅದಕ್ಕೆ ನೀವು ಅಪಘಾತ ಆಗೇ ಹೋಗ್ಬೇಕಂತ ಅನ್ನುವಂಥದ್ದೇನಿಲ್ಲ. ಮನೇಲಿ ಮಲಗಿದಾಗೂ ಕೂಡ ಅದೇನಾಗಿತ್ತು, ಆಯಸ್ಸು ಮುಗಿದು ಹೋದ್ರೆ ನಾವು ಸತ್ತೋಗ್ಬಿಡ್ಬೋದು, ಮುಗಿದು ಹೋಗ್ತೈತೆ ಅಂತ ಹೇಳ್ತಾರೆ. ಎಂದು ನಿರರ್ಗಳವಾಗಿ ಈ ಧರ್ಮಭೂಮಿಯ ಸಂಜಾತರಲ್ಲಿ ರಕ್ತಗತವಾಗಿರುವ ಕರ್ಮ ಸಿದ್ಧಾಂತವನ್ನು ಬೋಧಿಸಲು ಮೊದಲು ಮಾಡಿದ. ನೋಡಿರಿ, ಅವಾಗ ಅವನು ನಿರರ್ಗಳವಾಗಿ ಏನು ಮಾಡಿದ? ಬೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಯಾರಿಗೆ? ಕವಿಗಳಿಗೆ. ನಮ್ಮ ಆಯಸ್ಸು ನಮ್ಮ ಹಣೆ ಬರದಲ್ಲಿ ಏನೈತಲ್ಲ ಅದು ಆಯಸ್ಸು ಕಮ್ಮಿ ಇದ್ರೆ ಹಾಗೆ ಆಕತಿ, ವಿಧಿಲಿಖಿತ, ಅದು ಯಾರೇನೋ ತಪ್ಪಿಸೋಕೆ ಸಾಧ್ಯ ಇಲ್ಲ ಕವಿಗಳೇ. ಹೀಗಾಗಿ ನೀವು ಅದು ಮನೆಯಲ್ಲಿದ್ರೇನ ನಾವು ಹೊರಗಡೆ ಬಂದ್ರೇನ ಅಂಥೇಳಿ ಕರ್ಮ ಸಿದ್ಧಾಂತವನ್ನು ಬೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅಪಘಾತಕ್ಕೆ ನಾವಾಗಲಿ ವೇಗವಾಗಲಿ ಕಾರಣವಲ್ಲ. ನೋಡಿರಿ, ಅಪಘಾತಕ್ಕೆ ನಾವಾಗಲಿ ಅಥವಾ ವೇಗವಾಗಲಿ ಕಾರಣವಲ್ಲ. ಅಪಘಾತ ಆಗಬೇಕು ಅನ್ನೋದಿತ್ತಂದ್ರೆ ಹಾಗೆ ಆಗ್ತತಿ. ಇದೆಲ್ಲ ವಿಧಿಲಿಖಿತ ಎಂಬ ಅಪಾಯ ಸಿದ್ಧಾಂತವನ್ನು ಕೇಳಿ ನನಗೆ ಇನ್ನೂ ಭಯವಾಯಿತು. ನೋಡಿರಿ, ಆತ ಹೇಳಿರುವಂಥ ಕರ್ಮ ಸಿದ್ಧಾಂತವನ್ನು ಹೇಳ್ತಾನಲ್ಲ, ಹಣೆ ಬರಹ ವಿಧಿಲಿಖಿತ ಆಗಬೇಕಾಗಿದ್ದ ಹಾಗೆ ಆಕೈತೆ, ಅದು ಯಾರಿಂದಲೂ ತಪ್ಪಿಸೋಕೆ ಸಾಧ್ಯ ಇಲ್ಲ ಅಂತ ಏನು ಹೇಳಾಕತ್ತಾನಲ್ಲ, ಅದನ್ನೆಲ್ಲ ಅಪಾಯ ಸಿದ್ಧಾಂತವನ್ನು ಕೇಳಿದಂಥ ಕವಿಗಳೇನಾಯಿತು, ಮೊದಲೇ ಆಟೋ ಕಂಡ್ರೆ ಭಯನ ಅವ್ರಿಗೆ, ಹೀಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಭಯವಾಗಲಿಕ್ಕೆ ಪ್ರಾರಂಭವಾಯಿತು. ಈ ವೇದಾಂತಿಯ ಹಿಡಿತದಿಂದ ಕ್ಷೇಮವಾಗಿ ಪಾರಾದರೆ ಪುನರ್ಜನ್ಮ ಬಂದ ಹಾಗೆ ಎಂದುಕೊಂಡು ಇನ್ನೂ ಹೆಚ್ಚು ಮಾತಾಡದೆ ಜೀವವನ್ನು ಕೈಲಿ ಹಿಡಿದುಕೊಂಡು ಕುಳಿತುಕೊಂಡೆ. ನೋಡ್ರಿ,
ನನಗೆ ಈ ವೇದಾಂತ ಹಿಡಿತದೆ. ನಾವೇನು ಕರ್ಮ ಸಿದ್ಧಾಂತವನ್ನು ಬೋಧನೆಯನ್ನು ಮಾಡ್ತಾನಲ್ಲ ಅವನಿಂದ ನನಗೆ ಕ್ಷೇಮವಾಗಿ ಪಾರಾದ್ರೆ ಸಾಕಪ್ಪ. ನನಗೆ ಪುನರ್ಜನ್ಮ ಬಂದ ಹಾಗೆ ನಾ ಮತ್ತೊಮ್ಮೆ ಮರು ಹುಟ್ಟು, ಅದ ಪುನರ್ಜನ್ಮ ಅಂದರೆ ಮರು ಹುಟ್ಟು, ನಾನು ಇನ್ನೊಮ್ಮೆ ಹುಟ್ಟಿ ಬಂದಂಗೆ ಆಕೈತೆ ನನಗೆ. ಅದರ ಜೀವವನ್ನು ಕೈಲಿ ಹಿಡ್ಕೊಂಡು ಕುಳಿತು ಬಿಟ್ಟೆ ಅಂತ ಕವಿಗಳು ಹೇಳ್ತಾರೆ. ನಾನು ಅವನಿಂದ ನಾವು ಮರು ಹುಟ್ಟು ಅಂತಂದರೆ ಇನ್ನೊಮ್ಮೆ ಆತನಿಂದ ಪಾರಾಗಿ ನಾನು ಆರಾಮಾಗಿ ಸೇಫಾಗಿ ತಲುಪಬೇಕಾಗಿರುವಂಥ ಸ್ಥಳವನ್ನು ತಲುಪಿದ್ರೆ ಸಾಕು ಮಾರಾಯ. ನಾನು ಇನ್ನೊಮ್ಮೆ ನಾವು ಹುಟ್ಟಿ ಬಂದಂಗೆ ನಂಗೆ ಅಷ್ಟೊಂದು ಖುಷಿ ಆಗ್ತದೆ ಅಂತ ಹೇಳಿ ಅವರು ಕವಿಗಳು ಹೇಳ್ತಾರೆ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಇಲ್ಲಿವರೆಗೆ ಅಭ್ಯಾಸವನ್ನು ಮಾಡಿದ್ದೀವಿ. ಈಗ ಕ್ಲಾಸ್ ಮುಗಿತೈತಿ. ಮುಂದಿನ ತರಗತಿಯಲ್ಲಿ, ನಾಳೆ ದಿನ ತರಗತಿಯಲ್ಲಿ ಮುಂದುವರೆದಂತಹ ಭಾಗವನ್ನು ನೋಡೋಣ. ಇವತ್ತು ನಾವು ಆಟೋ ರಿಕ್ಷಾದ ರಸಪ್ರಸಂಗಗಳಲ್ಲಿ ಕವಿಗಳು ಆಟೋದಲ್ಲಿ ಹೋಗಾಕತ್ತಾರ, ಅವ್ರಿಗಾಗಿರುವಂತಹ ಅನುಭವಗಳನ್ನು ಅದರಲ್ಲಿ ಹೇಳತ್ತಾರ. ಹೌದಾ? ಹೇಳಿದಾರೆ. ಕೈಲಿ ಜೀವವನ್ನು ಹಿಡಿದು ಕುಳಿತುಕೊಂಡು ಅಲ್ಲಿವರೆಗೂ ನಾವು ಇವತ್ತಿನ ಪಾಠವನ್ನು ಮಾಡಿದ್ದೀವಿ. ನಾಳೆ ದಿನ ಏನು ಮಾಡೋಣ, ಇದರ ಮುಂದುವರೆದ ಭಾಗವನ್ನು ನಾವು ಅಧ್ಯಯನವನ್ನು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.